ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೇರಿ ಬಂದಿರುವ ಎಲ್ಲ ದೇವ ಜನರಿಗೂ ದೇವರ ಮಕ್ಕಳಿಗೂ ತಂದೆ ಕುಮಾರ ಪರಿಶುದ್ಧಾತ್ಮಕ ದೇವರ ನಾಮದಲ್ಲಿ ವಂದನೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ಪರಿಶುದ್ಧನೇ ಪರಿಶುದ್ಧನೇ ಮಹಾಪರಿಶುದ್ಧನಾದ ದೇವ, ನಿನಗೆ ವಂದನೆ ಸ್ವಾಮಿ. ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿರುವ ದೇವರು ನೀನಯ್ಯ, ನಿನಗೆ ಸ್ತೋತ್ರ. ಭೂಲೋಕದಲ್ಲಿರುವ ನಮ್ಮೆಲ್ಲರನ್ನು ಪ್ರತಿದಿನವೂ ಪ್ರತಿಕ್ಷಣವೂ ನೋಡುವಾತನು, ನಮ್ಮ ಪ್ರಾರ್ಥನೆ ಮೊರೆಗಳನ್ನು ಕೇಳುವಾತನು ನೀನಾಗಿದ್ದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಪ್ರೀತಿ ಸ್ವರೂಪನು, ನೀತಿ ಸ್ವರೂಪನು, ಜೀವ ಸ್ವರೂಪನು, ಚೈತನ್ಯ ಸ್ವರೂಪನಾಗಿರುವ ದೇವ, ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ವಿಶೇಷವಾಗಿ ಈ ದಿನ ಅಪ್ಪ, ಈ ನಿನ್ನ ಯವನಸ್ಥ ಮಕ್ಕಳು ಸ್ವಾಮಿ ಶಶಿಕಲಾ ಮತ್ತು ಜಾನ್ ಜೀವನದಲ್ಲಿ ಅಪ್ಪ ತಂದೆ ಶುಭ ದಿನವನ್ನು ನೀನು ನೀಡಿದ್ದೀಯಪ್ಪ, ನಿನಗೆ ಸ್ತೋತ್ರ. ವಿಶೇಷವಾಗಿ ತ್ಯಾಗರಾಜಯ್ಯನವರ ಕುಟುಂಬವನ್ನು ಮತ್ತು ಜಾನ್ ಅವರ ತಂದೆ ತಾಯಿ ಬಂಧು ಬಳಗವನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಈಗ ಮಕ್ಕಳು ಒಬ್ಬರನ್ನೊಬ್ಬರು ಒಪ್ಪಿಕೊಂಡಿದ್ದಾರಪ್ಪ, ವಿವಾಹಕ್ಕಾಗಿ, ಶುಭ ಕಾರ್ಯಕ್ಕಾಗಿ ಅಪ್ಪ. ಮುಂದಿನ ದಿನಮಾನಗಳು ನಡೆಯುವ ಶುಭ ಕಾರ್ಯದಲ್ಲಿ ಕೂಡ ನೀನೇ ಇದು ಮಹಿಮೆ ಒಂದು ಸ್ವಾಮಿ ಅಪ್ಪ. ಆದಿಕಾಂಡದಲ್ಲಿ 24ನೇ ಅಧ್ಯಾಯ 50ನೇ ವಚನ ಹೇಳುವ ಪ್ರಕಾರ ಈ ಕಾರ್ಯವು ಯೆಹೋವನಿಂದಲೇ ಆಯಿತು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ಈ ಒಂದು ವಿವಾಹ ನಿಶ್ಚಿತ ಕಾರ್ಯದಲ್ಲಿ ಅಪ್ಪ ಆದಿಯಿಂದ ಅಂತ್ಯದವರೆಗೆ ಇಲ್ಲಿಯವರೆಗೆ ನೀವಿಂದು ನಡೆಸಿದ್ಯಪ್ಪ, ನಿನಗೆ ಸ್ತೋತ್ರ. ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ವಾಕ್ಯವನ್ನು ಹೇಳಿದ ದಾಸರನ್ನು ಆಶೀರ್ವದಿಸಿರಿ ಅಪ್ಪ. ಮತ್ತು ವಿಶೇಷವಾಗಿ ಪೀಠರಾಯನವರನ್ನು, ಅವರ ಸಭೆ ಸೇವಕರು, ಮಕ್ಕಳು, ಕುಟುಂಬ ಎಲ್ಲವನ್ನು ನಿನ್ನ ಕೈಗಳಿಗೆ ಒಪ್ಪಿಸ್ತಾ ಇದ್ದಪ್ಪ. ವಿಶೇಷವಾಗಿ ಶಶಿಕಲಾಳನ್ನು ಮತ್ತು ಜಾನನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ಮುಂದಿನ ಜೀವಮಾನದಲ್ಲಿ ಮಕ್ಕಳು ನಿನ್ನ ವಾಕ್ಯವನ್ನು ಕೇಳುವುದಷ್ಟೇ ಅಲ್ಲದೆ ಅಪ್ಪ ತಂದೆ ದೇವ, ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡು ಅಪ್ಪ. ನೀನು ಸತ್ಯವೇದದಲ್ಲಿ ಹೇಳ್ತಾ ಇದೆಯಪ್ಪ, ನಾನು ಪರಿಶುದ್ಧನಾಗಿರೋದರಿಂದ ನೀವು ಪರಿಶುದ್ಧರಾಗಿರಿ ಎಂದು ಹೇಳಿದ್ದಿ ಸ್ವಾಮಿ. ನಿನ್ನ ವಾಕ್ಯದ ಪ್ರಕಾರ ಈ ಮಕ್ಕಳು ಯವನ ಕಾಲದಲ್ಲಿರುವಾಗ ಯಾವುದೇ ರೀತಿಯಲ್ಲಿ ಸೈತಾನನ ಶೋಧನೆಗಳಿಗೆ ಒಳಗಾಗದಂತೆ, ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ ಬಲಿಯಾಗದಂತೆ ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿರುವಂತೆ ಈ ಎರಡು ಕುಟುಂಬಗಳು ನಿಮ್ಮ ಕುಟುಂಬಗಳಾಗಿ, ಸಾಕ್ಷಿ ಕುಟುಂಬಗಳಾಗಿ ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಅಪ್ಪ. ನಿನ್ನ ವಾಕ್ಯದಲ್ಲಿ ಹೇಳುವ ಪ್ರಕಾರ ಹೌದಪ್ಪ ತಂದೆ, ಮಕ್ಕಳು ವಿವಾಹ ಕಾರ್ಯ ಹೊಂದಿದ ನಂತರ ಸಂತಾನವನ್ನು ಹೊಂದಿಕೊಂಡು ನಿನಗೆ ಮಹಿಮಕರವಾಗಿ ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ 91ನೇ ಕೀರ್ತನೆ 1ನೇ ವಾಕ್ಯ ಹೇಳುವಂತೆ, ಪರಾತ್ಪರನ ಮೊರೆ ಹೊಕ್ಕಿರುವ ಒಂದು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎನ್ನುವಂತೆ ಇವು ಎಲ್ಲರೂ ಕೂಡ ಸೇರಿ ಬಂದಿರುವ ಪ್ರತಿಯೊಬ್ಬರು ಮತ್ತು ಈ ನೂತನವಾಗಿ ವಿವಾಹಕ್ಕೆ ಸಿದ್ಧರಾಗುತ್ತಿರುವಂತಹ ಮಕ್ಕಳು, ಶಶಿಕಲಾ ಜಾನ್ ಅವರ ಕುಟುಂಬಗಳು ಎಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದಪ್ಪ. ನಿನ್ನ ಆಶ್ರಯದಲ್ಲಿ ಇಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬರು ಕೂಡ ಸುರಕ್ಷಿತವಾಗಿರುವಂತೆ, ಸಂತೋಷ ಸಮಾಧಾನದಿಂದಿರುವಂತೆ, ಮುಂದಿನ ವಿವಾಹ ಕಾರ್ಯವು ಕೂಡ ಸಂಭ್ರಮದಿಂದ ಆಚರಿಸಿಕೊಳ್ಳುವಂತೆ ಸಹಾಯ ಮಾಡಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ನಿನ್ನ ದಾಸರಾದ ನನ್ನನ್ನು ಸೇರಿ ಬಂದಿರುವ ನಮ್ಮೆಲ್ಲರನ್ನು ನಿಮ್ಮ ಕೃಪಾಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್ ಆಮೆನ್ ಆಮೆನ್.